ಇನ್ಮುಂದೆ ನಮ್ಮದೇನಿದ್ರು ಪಕ್ಷ ಸಂಘಟನೆ ಕಾಂಗ್ರೆಸ್ನಲ್ಲಿ ಎಲ್ಲ ಗೊಂದಲ ಬಗೆಹರಿದಿದೆ ಅಂತ ಬೆಳಗಾವಿಯಲ್ಲಿ ಸಚಿವ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಮುಂದೆ ಅಧಿಕಾರ ಹಂಚಿಕೆ ಚರ್ಚೆ ಬಂದ್ರೆ ಮುಂದೆ ನೋಡೋಣ ಅಂತ ಹೇಳಿದ್ದಾರೆ. ಹೇಳಿದೀವಿ ಅದನ್ನೇ ಮಾಡಿದಾರೆ ಅಷ್ಟೇ, ಹೊಸದೇನಿಲ್ಲ. ನಾವು ಹೇಳಿದ್ದನ್ನು ಅವ್ರು ಹೇಳಿದ್ದಾರೆ. ರಾಜಕೀಯದಲ್ಲಿ ಇವೆಲ್ಲ ಸ್ವಾಭಾವಿಕ, ಏನೇನು ಮಾಡ್ಲಿಕ್ಕೆ ಆಗೋಲ್ಲ. ಸೊ ಕೊನೆಗೆ ಇತ್ಯರ್ಥ ಆಗಿದೆ, ಅದೇ ಒಳ್ಳೆ ಸಮಾಧಾನ ಆಯ್ತು. ನಾಳಿಂದ ಇವತ್ತಿಂದ ಡೆವಲಪ್ಮೆಂಟು ಸಂಘಟನೆ ಕಡೆ ಹೆಚ್ಚು ಪಕ್ಷ ಶಾಸಕರ ಗಮನ ಕೊಡಬೇಕು. ಸೊ ಆಗಿದ್ದು ಒಳ್ಳೆ ಬೆಳವಣಿಗೆ ಆಗಿದೆ. ಬಟ್ ಯಾರು ಕಂಡೀಷನ್ ಆಗೈತೆ ಇಲ್ಲ ಅನ್ನೋದ್ರ ಬಗ್ಗೆ ಮತ್ತೆ ಅದು ಬಂದಲ್ಲ ಮುಂದೆ ಇಲ್ಲ ಅದು ಪ್ರಶ್ನೆ ಬರೋಲ್ಲ. ಇಬ್ರು ಒಂದಿದ್ದಾರೆ ಅಂದ್ರೆ ಮುಗಿದೋಯ್ತು. ಇಲ್ಲ ಆಯ್ತು, ಅವಾಗ ಈಗ ಹಾಕಿದೆ. ಸೊ ಮುಗಿದಿದೆ ಅನ್ನೋ ಒಂದು ಸಮಾಧಾನ ಅಷ್ಟೇ. ಅಂದ್ರೆ ಇಲ್ಲಿಗೆ ಮುಗಿತ ಅಂತೀರಿ ಸರ್? ಮುಂದೆ ಮುಗಿತಾ ಎಲ್ಲರೂ ನಮ್ಮ ಭಾವನೆ. ಅವರೇ ಇಬ್ರು ನಾಯಕರು ಒಟ್ಟಾಗಿ ಹೇಳಿದ್ಮ್ಯಾಗ ಮುಗಿಲೇಬೇಕಂತ ನಮ್ಮ. ಮತ್ತೆ ಏನಾದ್ರು ಅಧಿಕಾರ ಹಂಚಿಕೆ ಚರ್ಚೆ ಬರಲ್ಲ ಮುಂದೆ ಮುಂದೆ ಯಾವಾಗ ಬಂದ ನೋಡೋಣ. ಈಗಂತಿ ಊರ್ನ ಹೇಳಿದ್ದಾರೆ, ಅಷ್ಟಕ್ಕೆ ಸ್ವಾಗತ ಮಾಡೋಣ. ಇನ್ಮುಂದೆ ನಮ್ಮದೇನಿದ್ರು ಪಕ್ಷ ಸಂಘಟನೆ ಕಾಂಗ್ರೆಸ್ನಲ್ಲಿ ಎಲ್ಲ ಗೊಂದಲ ಬಗೆಹರಿದಿದೆ ಅಂತ ಬೆಳಗಾವಿಯಲ್ಲಿ ಸಚಿವ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಮುಂದೆ ಅಧಿಕಾರ ಹಂಚಿಕೆ ಚರ್ಚೆ ಬಂದ್ರೆ ಮುಂದೆ ನೋಡೋಣ ಅಂತ ಹೇಳಿದ್ದಾರೆ. ಹೇಳಿದೀವಿ ಅದನ್ನೇ ಮಾಡಿದಾರೆ ಅಷ್ಟೇ, ಹೊಸದೇನಿಲ್ಲ. ನಾವು ಹೇಳಿದ್ದನ್ನು ಅವ್ರು ಹೇಳಿದ್ದಾರೆ. ರಾಜಕೀಯದಲ್ಲಿ ಇವೆಲ್ಲ ಸ್ವಾಭಾವಿಕ, ಏನೇನು ಮಾಡ್ಲಿಕ್ಕೆ ಆಗೋಲ್ಲ. ಸೊ ಕೊನೆಗೆ ಇತ್ಯರ್ಥ ಆಗಿದೆ, ಅದೇ ಒಳ್ಳೆ ಸಮಾಧಾನ ಆಯ್ತು. ನಾಳಿಂದ ಇವತ್ತಿಂದ ಡೆವಲಪ್ಮೆಂಟು ಸಂಘಟನೆ ಕಡೆ ಹೆಚ್ಚು ಪಕ್ಷ ಶಾಸಕರ ಗಮನ ಕೊಡಬೇಕು. ಸೊ ಆಗಿದ್ದು ಒಳ್ಳೆ ಬೆಳವಣಿಗೆ ಆಗಿದೆ. ಬಟ್ ಯಾರು ಕಂಡೀಷನ್ ಆಗೈತೆ ಇಲ್ಲ ಅನ್ನೋದ್ರ ಬಗ್ಗೆ ಮತ್ತೆ ಅದು ಬಂದಲ್ಲ ಮುಂದೆ ಇಲ್ಲ ಅದು ಪ್ರಶ್ನೆ ಬರೋಲ್ಲ. ಇಬ್ರು ಒಂದಿದ್ದಾರೆ ಅಂದ್ರೆ ಮುಗಿದೋಯ್ತು. ಇಲ್ಲ ಆಯ್ತು, ಅವಾಗ ಈಗ ಹಾಕಿದೆ. ಸೊ ಮುಗಿದಿದೆ ಅನ್ನೋ ಒಂದು ಸಮಾಧಾನ ಅಷ್ಟೇ. ಅಂದ್ರೆ ಇಲ್ಲಿಗೆ ಮುಗಿತ ಅಂತೀರಿ ಸರ್? ಮುಂದೆ ಮುಗಿತಾ ಎಲ್ಲರೂ ನಮ್ಮ ಭಾವನೆ. ಅವರೇ ಇಬ್ರು ನಾಯಕರು ಒಟ್ಟಾಗಿ ಹೇಳಿದ್ಮ್ಯಾಗ ಮುಗಿಲೇಬೇಕಂತ ನಮ್ಮ. ಮತ್ತೆ ಏನಾದ್ರು ಅಧಿಕಾರ ಹಂಚಿಕೆ ಚರ್ಚೆ ಬರಲ್ಲ ಮುಂದೆ ಯಾವಾಗ ಬಂದ ನೋಡೋಣ. ಈಗಂತಿ ಊರ್ನ ಹೇಳಿದ್ದಾರೆ, ಅಷ್ಟಕ್ಕೆ ಸ್ವಾಗತ ಮಾಡೋಣ. ಇನ್ಮುಂದೆ ನಮ್ಮದೇನಿದ್ರು ಪಕ್ಷ ಸಂಘಟನೆ ಕಾಂಗ್ರೆಸ್ನಲ್ಲಿ ಎಲ್ಲ ಗೊಂದಲ ಬಗೆಹರಿದಿದೆ ಅಂತ ಬೆಳಗಾವಿಯಲ್ಲಿ ಸಚಿವ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಮುಂದೆ ಅಧಿಕಾರ ಹಂಚಿಕೆ ಚರ್ಚೆ ಬಂದ್ರೆ ಮುಂದೆ ನೋಡೋಣ ಅಂತ ಹೇಳಿದ್ದಾರೆ. ಹೇಳಿದೀವಿ ಅದನ್ನೇ ಮಾಡಿದಾರೆ ಅಷ್ಟೇ, ಹೊಸದೇನಿಲ್ಲ. ನಾವು ಹೇಳಿದ್ದನ್ನು ಅವ್ರು ಹೇಳಿದ್ದಾರೆ. ರಾಜಕೀಯದಲ್ಲಿ ಇವೆಲ್ಲ ಸ್ವಾಭಾವಿಕ, ಏನೇನು ಮಾಡ್ಲಿಕ್ಕೆ ಆಗೋಲ್ಲ. ಸೊ ಕೊನೆಗೆ ಇತ್ಯರ್ಥ ಆಗಿದೆ, ಅದೇ ಒಳ್ಳೆ ಸಮಾಧಾನ ಆಯ್ತು. ನಾಳಿಂದ ಇವತ್ತಿಂದ ಡೆವಲಪ್ಮೆಂಟು ಸಂಘಟನೆ ಕಡೆ ಹೆಚ್ಚು ಪಕ್ಷ ಶಾಸಕರ ಗಮನ ಕೊಡಬೇಕು. ಸೊ ಆಗಿದ್ದು ಒಳ್ಳೆ ಬೆಳವಣಿಗೆ ಆಗಿದೆ. ಬಟ್ ಯಾರು ಕಂಡೀಷನ್ ಆಗೈತೆ ಇಲ್ಲ ಅನ್ನೋದ್ರ ಬಗ್ಗೆ ಮತ್ತೆ ಅದು ಬಂದಲ್ಲ ಮುಂದೆ ಇಲ್ಲ ಅದು ಪ್ರಶ್ನೆ ಬರೋಲ್ಲ. ಇಬ್ರು ಒಂದಿದ್ದಾರೆ ಅಂದ್ರೆ ಮುಗಿದೋಯ್ತು. ಇಲ್ಲ ಆಯ್ತು, ಅವಾಗ ಈಗ ಹಾಕಿದೆ. ಸೊ ಮುಗಿದಿದೆ ಅನ್ನೋ ಒಂದು ಸಮಾಧಾನ ಅಷ್ಟೇ. ಅಂದ್ರೆ ಇಲ್ಲಿಗೆ ಮುಗಿತ ಅಂತೀರಿ ಸರ್? ಮುಂದೆ ಮುಗಿತಾ ಎಲ್ಲರೂ ನಮ್ಮ ಭಾವನೆ. ಅವರೇ ಇಬ್ರು ನಾಯಕರು ಒಟ್ಟಾಗಿ ಹೇಳಿದ್ಮ್ಯಾಗ ಮುಗಿಲೇಬೇಕಂತ ನಮ್ಮ. ಮತ್ತೆ ಏನಾದ್ರು ಅಧಿಕಾರ ಹಂಚಿಕೆ ಚರ್ಚೆ ಬರಲ್ಲ ಮುಂದೆ ಯಾವಾಗ ಬಂದ ನೋಡೋಣ. ಈಗಂತಿ ಊರ್ನ ಹೇಳಿದ್ದಾರೆ, ಅಷ್ಟಕ್ಕೆ ಸ್ವಾಗತ ಮಾಡೋಣ. ಇನ್ಮುಂದೆ ನಮ್ಮದೇನಿದ್ರು ಪಕ್ಷ ಸಂಘಟನೆ ಕಾಂಗ್ರೆಸ್ನಲ್ಲಿ ಎಲ್ಲ ಗೊಂದಲ ಬಗೆಹರಿದಿದೆ ಅಂತ ಬೆಳಗಾವಿಯಲ್ಲಿ ಸಚಿವ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಮುಂದೆ ಅಧಿಕಾರ ಹಂಚಿಕೆ ಚರ್ಚೆ ಬಂದ್ರೆ ಮುಂದೆ ನೋಡೋಣ ಅಂತ ಹೇಳಿದ್ದಾರೆ. ಹೇಳಿದೀವಿ ಅದನ್ನೇ ಮಾಡಿದಾರೆ ಅಷ್ಟೇ, ಹೊಸದೇನಿಲ್ಲ. ನಾವು ಹೇಳಿದ್ದನ್ನು ಅವ್ರು ಹೇಳಿದ್ದಾರೆ. ರಾಜಕೀಯದಲ್ಲಿ ಇವೆಲ್ಲ ಸ್ವಾಭಾವಿಕ, ಏನೇನು ಮಾಡ್ಲಿಕ್ಕೆ ಆಗೋಲ್ಲ. ಸೊ ಕೊನೆಗೆ ಇತ್ಯರ್ಥ ಆಗಿದೆ, ಅದೇ ಒಳ್ಳೆ ಸಮಾಧಾನ ಆಯ್ತು. ನಾಳಿಂದ ಇವತ್ತಿಂದ ಡೆವಲಪ್ಮೆಂಟು ಸಂಘಟನೆ ಕಡೆ ಹೆಚ್ಚು ಪಕ್ಷ ಶಾಸಕರ ಗಮನ ಕೊಡಬೇಕು. ಸೊ ಆಗಿದ್ದು ಒಳ್ಳೆ ಬೆಳವಣಿಗೆ ಆಗಿದೆ.
ಅದ್ರ ಬಟ್ ಯಾರು ಕಂಡೀಷನ್ ಆಗೈತೆ ಇಲ್ಲ ಅನ್ನೋದ್ರ ಬಗ್ಗೆ ಮತ್ತೆ ಅದಕ್ಕೆ ಒಂದಲ್ಲ ಮುಂದೆ ಇಲ್ಲ ಅದು ಪ್ರಶ್ನೆ ಬರೋಲ್ಲ. ಇಬ್ರು ಒಂದಿದ್ದಾರೆ ಅಂದ್ರೆ ಮುಗಿದೋಯ್ತು. ಇಲ್ಲ ಆಯ್ತು, ಅವಾಗ ಈಗ ಹಾಕಿದೆ, ಸೊ ಮುಗಿದಿದೆ ಅನ್ನೋ ಒಂದು ಸಮಾಧಾನ ಅಷ್ಟೇ. ಅಂದ್ರೆ ಇಲ್ಲಿಗೆ ಮುಗಿತಾ ಅಂತೀರಿ ಸರ್, ಮುಂದೆ ಮುಗಿತಾ ಎಲ್ಲರೂ ನಮ್ಮ ಭಾವನೆ. ಯಾಕಂದ್ರೆ ಅವರೇ ಇಬ್ರು ನಾಯಕರು ಒಟ್ಟಾಗಿ ಹೇಳಿದ್ಮ್ಯಾಗ ಮುಗಿಲೇಬೇಕಂತ ನಮ್ಮ. ಮತ್ತೆ ಏನಾದ್ರು ಅಧಿಕಾರ ಹಂಚಿಕೆ ಚರ್ಚೆ ಬರಲ್ಲ ಮುಂದೆ ಮುಂದೆ ಯಾವಾಗ ಬಂದ ನೋಡೋಣ. ಈಗಂತಿ ಊರ್ನ ಮೆಳಿದ್ದಾರೆ, ಅಷ್ಟಕ್ಕೆ ಸ್ವಾಗತ ಮಾಡೋಣ. ಇನ್ಮುಂದೆ ನಮ್ಮದೇನಿದ್ರು ಪಕ್ಷ ಸಂಘಟನೆ ಕಾಂಗ್ರೆಸ್ನಲ್ಲಿ ಎಲ್ಲ ಗೊಂದಲ ಬಗೆಹರಿದಿದೆ ಅಂತ ಬೆಳಗಾವಿಯಲ್ಲಿ ಸಚಿವ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಮುಂದೆ ಅಧಿಕಾರ ಹಂಚಿಕೆ ಚರ್ಚೆ ಬಂದ್ರೆ ಮುಂದೆ ನೋಡೋಣ ಅಂತ ಹೇಳಿದ್ದಾರೆ. ಹೇಳಿದೀವಿ ಅದನ್ನೇ ಮಾಡಿದಾರೆ ಅಷ್ಟೇ, ಹೊಸದೇನಿಲ್ಲ. ನಾವು ಹೇಳಿದ್ದನ್ನು ಅವ್ರು ಹೇಳಿದ್ದಾರೆ. ರಾಜಕೀಯದಲ್ಲಿ ಇವೆಲ್ಲ ಸ್ವಾಭಾವಿಕ, ಏನೇನು ಮಾಡ್ಲಿಕ್ಕೆ ಆಗೋಲ್ಲ. ಸೊ ಕೊನೆಗೆ ಇತ್ಯರ್ಥ ಆಗಿದೆ, ಅದೇ ಒಳ್ಳೆ ಸಮಾಧಾನ ಆಯ್ತು. ನಾಳಿಂದ ಇವತ್ತಿಂದ ಡೆವಲಪ್ಮೆಂಟು ಸಂಘಟನೆ ಕಡೆ ಹೆಚ್ಚು ಪಕ್ಷ ಶಾಸಕರ ಗಮನ ಕೊಡಬೇಕು. ಸೊ ಆಗಿದ್ದು ಒಳ್ಳೆ ಬೆಳವಣಿಗೆ ಆಗಿದೆ. ಅದ್ರ ಬಟ್ ಯಾರು ಕಂಡೀಷನ್ ಆಗೈತೆ ಇಲ್ಲ ಅನ್ನೋದ್ರ ಬಗ್ಗೆ ಮತ್ತೆ ಅದಕ್ಕೆ ಒಂದಲ್ಲ ಮುಂದೆ ಇಲ್ಲ ಅದು ಪ್ರಶ್ನೆ ಬರೋಲ್ಲ. ಇಬ್ರು ಒಂದಿದ್ದಾರೆ ಅಂದ್ರೆ ಮುಗಿದೋಯ್ತು. ಇಲ್ಲ ಆಯ್ತು, ಅವಾಗ ಈಗ ಹಾಕಿದೆ, ಸೊ ಮುಗಿದಿದೆ ಅನ್ನೋ ಒಂದು ಸಮಾಧಾನ ಅಷ್ಟೇ. ಅಂದ್ರೆ ಇಲ್ಲಿಗೆ ಮುಗಿತಾ ಅಂತೀರಿ ಸರ್, ಮುಂದೆ ಮುಗಿತಾ ಎಲ್ಲರೂ ನಮ್ಮ ಭಾವನೆ. ಯಾಕಂದ್ರೆ ಅವರೇ ಇಬ್ರು ನಾಯಕರು ಒಟ್ಟಾಗಿ ಹೇಳಿದ್ಮ್ಯಾಗ ಮುಗಿಲೇಬೇಕಂತ ನಮ್ಮ. ಮತ್ತೆ ಏನಾದ್ರು ಅಧಿಕಾರ ಹಂಚಿಕೆ ಚರ್ಚೆ ಬರಲ್ಲ ಮುಂದೆ ಯಾವಾಗ ಬಂದ ನೋಡೋಣ. ಈಗಂತಿ ಊರ್ನ ಮೆಳಿದ್ದಾರೆ, ಅಷ್ಟಕ್ಕೆ ಸ್ವಾಗತ ಮಾಡೋಣ. ಇನ್ಮುಂದೆ ನಮ್ಮದೇನಿದ್ರು ಪಕ್ಷ ಸಂಘಟನೆ ಕಾಂಗ್ರೆಸ್ನಲ್ಲಿ ಎಲ್ಲ ಗೊಂದಲ ಬಗೆಹರಿದಿದೆ ಅಂತ ಬೆಳಗಾವಿಯಲ್ಲಿ ಸಚಿವ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಮುಂದೆ ಅಧಿಕಾರ ಹಂಚಿಕೆ ಚರ್ಚೆ ಬಂದ್ರೆ ಮುಂದೆ ನೋಡೋಣ ಅಂತ ಹೇಳಿದ್ದಾರೆ. ಹೇಳಿದೀವಿ ಅದನ್ನೇ ಮಾಡಿದಾರೆ ಅಷ್ಟೇ, ಹೊಸದೇನಿಲ್ಲ. ನಾವು ಹೇಳಿದ್ದನ್ನು ಅವ್ರು ಹೇಳಿದ್ದಾರೆ. ರಾಜಕೀಯದಲ್ಲಿ ಇವೆಲ್ಲ ಸ್ವಾಭಾವಿಕ, ಏನೇನು ಮಾಡ್ಲಿಕ್ಕೆ ಆಗೋಲ್ಲ. ಸೊ ಕೊನೆಗೆ ಇತ್ಯರ್ಥ ಆಗಿದೆ, ಅದೇ ಒಳ್ಳೆ ಸಮಾಧಾನ ಆಯ್ತು. ನಾಳಿಂದ ಇವತ್ತಿಂದ ಡೆವಲಪ್ಮೆಂಟು ಸಂಘಟನೆ ಕಡೆ ಹೆಚ್ಚು ಪಕ್ಷ ಶಾಸಕರ ಗಮನ ಕೊಡಬೇಕು. ಸೊ ಆಗಿದ್ದು ಒಳ್ಳೆ ಬೆಳವಣಿಗೆ ಆಗಿದೆ. ಅದ್ರ ಬಟ್ ಯಾರು ಕಂಡೀಷನ್ ಆಗೈತೆ ಇಲ್ಲ ಅನ್ನೋದ್ರ ಬಗ್ಗೆ ಮತ್ತೆ ಅದಕ್ಕೆ ಒಂದಲ್ಲ ಮುಂದೆ ಇಲ್ಲ ಅದು ಪ್ರಶ್ನೆ ಬರೋಲ್ಲ. ಇಬ್ರು ಒಂದಿದ್ದಾರೆ ಅಂದ್ರೆ ಮುಗಿದೋಯ್ತು. ಇಲ್ಲ ಆಯ್ತು, ಅವಾಗ ಈಗ ಹಾಕಿದೆ, ಸೊ ಮುಗಿದಿದೆ ಅನ್ನೋ ಒಂದು ಸಮಾಧಾನ ಅಷ್ಟೇ. ಅಂದ್ರೆ ಇಲ್ಲಿಗೆ ಮುಗಿತಾ ಅಂತೀರಿ ಸರ್, ಮುಂದೆ ಮುಗಿತಾ ಎಲ್ಲರೂ ನಮ್ಮ ಭಾವನೆ. ಯಾಕಂದ್ರೆ ಅವರೇ ಇಬ್ರು ನಾಯಕರು ಒಟ್ಟಾಗಿ ಹೇಳಿದ್ಮ್ಯಾಗ ಮುಗಿಲೇಬೇಕಂತ ನಮ್ಮ. ಮತ್ತೆ ಏನಾದ್ರು ಅಧಿಕಾರ ಹಂಚಿಕೆ ಚರ್ಚೆ ಬರಲ್ಲ ಮುಂದೆ ಯಾವಾಗ ಬಂದ ನೋಡೋಣ. ಈಗಂತಿ ಊರ್ನ ಮೆಳಿದ್ದಾರೆ, ಅಷ್ಟಕ್ಕೆ ಸ್ವಾಗತ ಮಾಡೋಣ.